ಗುರುತು ಹಿಡಿಯದ ಹಾಗೆ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಬಂದಿದ್ರು ಹಣೆ ಬರಹ ಚೆನ್ನಾಗಿಲ್ಲ ಅಂದ್ರೆ ಏನೂ ಮಾಡಕ್ಕಾಗಲ್ಲ ಅಲ್ವಾ? ನಂದೀಶ, ನನ್ಗೆ ಕಣ್ ಕಾಣಿಸ್ತಿದೆ, ಆದ್ರೆ ಈ ವಿಷಯನ ಯಾರಿಗೂ ಹೇಳ್ಬೇಡ. ನಿಮ್ಮ ಕೆಲಸ ನೀವದೆ. ನಾನು ಅಮ್ಮನವರ ಲೀಲೆನ ನೋಡ್ತಾ ಇರ್ತೀನಿ. ಆದ್ರೆ ಎಚ್ಚರವಾಗಿರಿ ಅಂತ ಮಾತ್ರ ಹೇಳಬಲ್ಲೆ. ಹೊರಡಿ. ನಡಿಮ್ಮ. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಬಾ, ನನ್ ಬಲ್ಗಣ್ಣ ಅದರ್ತಿದೆ ಚಿಕ್ಕಪ್ಪ. ಹಾಗಾದ್ರೆ ಈ ವಾರ ನನ್ನ ಹೆಂಡತಿಗೆ ಏನಾದ್ರೂ ಆಗತ್ತೆ ಅಂತ ಅರ್ಥ. ಅವಳ ಕಣ್ಣು ಅದರ್ದ್ರೆ ನನಗಾಗೋ ನಷ್ಟ ಏನ್ರಿ? ಅದಕ್ಕೆ ಮಾಡೋ ಹೊಸ ಪ್ರಯೋಗಕ್ಕೆ ನೀವು ಬಲಿಯಾಗಿ ಹೋಗ್ತೀರಾ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ಮಾವ. ಕರೆಕ್ಟ್. ಆ ಕಣ್ಣು ಅದರಿದ್ರೆ ಕೆಟ್ಟದಾಗುತ್ತೆ. ಯಾರ್ಗೆ? ನಿಮ್ಗಂತೂ ಒಳ್ಳೇದಾಗಲ್ಲ. ಇಂಥ ವಿಷಯದಲ್ಲಿ ಜೋಕ್ ಮಾಡ್ಬೇಡ ಹಾಸಿನಿ. ಅರೆ, ದೊಡ್ಡಬಿಟ್ಟಮ್ಮ ಬಂದ್ರು. ಬಾರಮ್ಮ, ಇಲ್ಲಿ ಮೆಟ್ಲು ಯಾವುದು ಇಲ್ಲ. ನಿನ್ ಕೈ ಹಿಡ್ಕೊಂಡು ಕರ್ಕೊ ಬರ್ತಿದ್ಯಾ ರಂಗಮ್ಮ? ಇಲ್ಲ ಅಂದಿದ್ರೆ ಎಲ್ಲೋ ಒಂದ್ ಕಡೆ ಬಿದ್ದೋಗ್ತಾ ಇದ್ನಮ್ಮ. ಏನಾಯ್ತು ದೊಡ್ಡಬಟ್ಟಮ್ಮಂಗೆ? ಮೊನ್ನೆ ಕಣ್ಣು ಖಾರ ಬಿದ್ದಾಗಿಂದ ಕಣ್ ಸರಿಯಾಗಿ ಕಾಣಿಸ್ತಿಲ್ವೇನೋ? ಅವ್ರಿಗೆ ಕಣ್ಣು ಕಾಣಿಸ್ತಿಲ್ಲ ಅಂತ ಅನ್ಸುತ್ತಮ್ಮ. ರೋಡ್ ದಾಟೋದಕ್ಕೆ ಕಷ್ಟ ಪಡ್ತಿದ್ರು, ಅದಕ್ಕೆ ನಾನು ಕರ್ಕೊಂಡು ಬಂದೆ. ನೀವು ಅವ್ರಿಗೆ ಸಂಬಂಧಿಕರಾ? ಹಾವಿಗ್ ನೆಂಟ್ರು ಹಾವೇ ಅಲ್ವಾ? ಯಾಕತ್ತೆ ಹಾಗೆ ಮಾತಾಡ್ತಾ ಇದ್ದೀರಾ? ಮಾನವೀಯತೆಯ ದೃಷ್ಟಿಯಿಂದ ಅವ್ರನ್ನ ಮನೆಗೆ ಕರ್ಕೊಂಡು ಬಂದರೆ ಅವ್ರ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದೀರಲ್ಲ. ಉಲುಚಿ ನೋಡ್ಕೊಂಡು ಹೋಗಕ್ ಬಂದಿದ್ರು, ಪ್ರಯೋಜನ ಇಲ್ವಲ್ಲ. ಯಾಕೆ? ಕಾಣಿಸ್ಲಿಲ್ಲ ಅಂದ್ರೆ ಇಲ್ಲಿಗೆ ಬಂದೇನ್ ಪ್ರಯೋಜನ ಹೇಳಿ? ನಾನು ಎಲ್ಲೋ ಹೋಗ್ಬೇಕು ಅನ್ಕೊಂಡೆ, ಆದ್ರೆ ಇಲ್ಲಿಗೆ ಬಂದ್ಬಿಟ್ಟೆ ಸುಮನ. ಪರವಾಗಿಲ್ಲ ಬಿಡು ದೊಡ್ಡಬೊಟ್ಟಮ್ಮ, ಬರ್ಬೇಕಾಗಿದ್ದ ಜಾಗಕ್ಕೆ ಬಂದಿದ್ಯಲ್ಲ. ಯಾರೇ ಆದ್ರೂ ಇಲ್ಲಿಗೆ ಬರಬೇಕು, ಇಲ್ಲಿಂದನೇ ಹೋಗಬೇಕು. ಎಲ್ಗೋಗ್ತಾರೆ? ಕೈಲಾಸಕ್ಕೆ. ನಂದೀಶ, ಹಾಗೆಲ್ಲ ಹೇಳಿದ್ರೆ ಹೆದರ್ಕೋತಾರಲ್ವಾ? ನಿಮಗ್ ಗೊತ್ತಿಲ್ವಾ ಮಾತೆ? ನನಗ್ ಗೊತ್ತು ಅನ್ನೋ ವಿಷಯ ನಿಮಗ್ ಗೊತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ನನಗ್ ಗೊತ್ತು ಅಂತ ನಾಗವೇಣಿಗೆ ಗೊತ್ತು. ಅವ್ರಿಗೆ ಗೊತ್ತು ಅನ್ನೋ ವಾಸ್ತವ ಕರ್ಕೊಂಡು ಬಂದಿರೋ ಈ ಅಮ್ಮನ ಗೊತ್ತಿಲ್ಲ. ಗೊತ್ತು ಗೊತ್ತಿಲ್ಲ, ಈ 2 ಪದ ಬಿಟ್ರೆ ಬೇರೆ ಏನೂ ಅರ್ಥ ಆಗ್ಲಿಲ್ಲ. ನೋಡಮ್ಮ, ನಿನಗೆ ಗೊತ್ತಿರೋರ ಮನೆಗೇನೆ ಕರ್ಕೊಂಡು ಬಂದಿದ್ದೀನಿ. ಇನ್ನು ನಾನು ಹೊರಡ್ಲೇನಮ್ಮ? ಹೊರಡ್ಬೋದು. ಏಯ್, ನೀನ್ ನಂದೆಲ್ಲಿಡ್ಲಿ ಅಂತ ಯಾವಾಗ್ಲೂ ಮಾತಾಡ್ತಿರ್ಬೇಡ್ವೋ. ನಾನು ಮಾತಾಡೋದ್ರಲ್ಲಿ ಅರ್ಥ ಇರುತ್ತೆ ವಲ್ಲಭ. ನನಗೆ ಅರ್ಥ ಆಗ್ತಿದೆ ಬಿಡು ನಂದೀಶ. ಏನಮ್ಮ ನಿನ್ನ ಹೆಸರೇನು? ನನ್ನ ಹೆಸರು ರಂಗಮ್ಮ. ಆಗ್ಲೇ ಹೇಳಿದ್ದನ್ನ ನೆನಪಿಟ್ಕೊಂಡಿದ್ದಾರೆ. ದೊಡ್ಡಬೊಟ್ಟಮ್ಮಂಗೆ ನೀನ್ ಸಹಾಯ ಮಾಡಿದ್ರೆ ಅದನ್ನ ಯಾವತ್ತೂ ಅವಳು ಮರೆಯಲ್ಲಮ್ಮ. ಅವಳನ್ನ ಮನೆ ತನಕ ಕರ್ಕೊಂಡು ಬಂದು ಬಿಸಿಲಲ್ಲಿ ಹಾಗೆ ಹೋಗ್ತೀನಿ ಅಂತಂದ್ರೆ ಹೇಗೆ? ಸಾಯಂಕಾಲ 5 ಗಂಟೆ ಅಷ್ಟರಲ್ಲಿ ಬಿಸಿಲು ತಣ್ಣಗಾಗತ್ತೆ, ಆಗ ಹೊರಡು. ಹಾಗೆ ಆಗ್ಲಮ್ಮ. ಮಾಮ್ ಹೇಳ್ದಂಗೆ ನಾವು ಹೇಳ್ತೀವಿ. ನಮ್ಮ ಆತಿಥ್ಯನ ಸ್ವೀಕರಿಸಿ ಹೋಗಿ. ಒಳ್ಳೇದಪ್ಪ. ನೋಡಿದ್ಯಾ ಈ ಮನೇಲಿ ಇರೋರೆಲ್ಲ ಎಷ್ಟು ಒಳ್ಳೆ ಮನ್ಸಿರೋರು ಅಂತ?
ನನ್ನ ಹೆಂಡತಿನ ನೋಡ್ಕೋತಾ ಇದಾರೆ. ಒಂದೊತ್ತು ಇವ್ರು ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ವಾ ಹೇಳು? ನಾವಂದ್ರೆ ಸ್ವಂತದವ್ರು, ಇವ್ರ ದಾರಿಲ್ ಹೋಗುವಾಗ ಕರ್ಕೊಂಡ್ ಬಂದಿದಾರಲ್ಲ. ದೊಡ್ಡ ಬೊಟ್ಟಮ್ಮನ್ ಜೊತೆಗೆ ಸಾಯಂಕಾಲ ತನಕ ಇದ್ದು ಹೊರಟೋಗ್ತಾಳ್ ಬಿಡಿ ಚಿಕ್ಕಿ. ಗೆಸ್ಟ್ ರೂಮಿಗೆ ಕರ್ಕೊಂಡು ಹೋಗಿ ಅತ್ಗೆ. ಬನ್ನಿ ಇಬ್ರು. ಗಾಯತ್ರಿ ಅಮ್ಮ ಸೀರೆ ರಂಗಮ್ಮನ ಮೇಲೆ ಹೋಗ್ಬಿತ್ತು. ಅಂದ್ರೆ ನಿಮ್ಮನ್ನ ಅಮ್ಮವರು ಆಶೀರ್ವಾದ ಮಾಡ್ದ ಹಾಗೆ. ಆ ಫೋಟೋದಲ್ಲಿದಾರಲ್ಲ ಅವರೇನಮ್ಮ? ಹೌದು, ದೇವತೆ ತರ ಇದ್ದಾರೆ. ಇವಾಗಿಲ್ಲ, ಅದು ರೋಜ್ ಜನ್ಮದ ಫೋಟೋ. ಈಗ ಮತ್ತೆ ನಮ್ಮ ಅತ್ತಿಗೆ ಹೊಟ್ಟೆಲ್ಲೇ ಹುಟ್ಟಿದ್ದಾರೆ ದೊಡ್ಡಮ್ಮ. ಎಲ್ಲಿದಾರಪ್ಪ ಆ ತಾಯಿ? ಇಲ್ಲ ಇಲ್ಲ ಇಲ್ಲ. ಫಾರಿನ್ ಕಳಿಸಿ ಓದಿಸ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಇನ್ನು 1.5 ವರ್ಷ ಅಷ್ಟೇ ಮಗುಗೆ. ಕಳ್ದೋಗಿರೋ ನಮ್ಮ ದೊಡ್ಡಮ್ಮ. ಅಯ್ಯೋ, ಸಿಗ್ಲಿಲ್ವಾ? ಅದು ದೊಡ್ಡ ಕಥೆನೇ ರಂಗಮ್ಮ. ಗೊತ್ತಾದ್ರೆ ನಿನಗ್ ಶಾಕ್ ಆಗತ್ತೆ. ಚೆನ್ನಾಗಿ ತಿಂದು ಸ್ವಲ್ಪ ಹೊತ್ತು ಮಲ್ಗಿ ಇಲ್ಲಿಂದ ಹೊರಡೋದ್ ಬಿಟ್ಟು ಎಲ್ಲ ಡೀಟೇಲ್ಸ್ ನಿಮ್ಗೆ ಯಾಕೆ ಬೇಕು ಹೇಳಿ? ಸುಮನ, ನಮ್ಮ ಅಮ್ಮನ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಎಲ್ರಿಗೂ ಇರುತ್ತೆ. ನಿಮಗ್ ಬಿಟ್ಟು. ಸುಮನ, ನಾನು ಅಂದಿದ್ರಲ್ಲಿ ತಪ್ಪಿಲ್ಲ ಅಕ್ಕ. ಕಳ್ದ್ ಹೋಗಿರೋ ಸ್ವಂತ ಮಗಳ ಬಗ್ಗೆ ತಿಳ್ಕೊಳ್ಳೋದ್ ಬಿಟ್ಟು ಸೈಲೆಂಟ್ ಆಗಿದಾರಲ್ಲ ಅಂತ ಹೇಳ್ತಾ ಇದ್ದೀನಿ. ಸುಮನ, ನೀನ್ ನಿಜ ಹೇಳಿದ್ರು ಕೆಲವ್ರಿಗದು ಇಷ್ಟನೇ ಆಗಲ್ಲ. ಆಚೆಯಿಂದ ಬಂದಿರೋರ್ ಮುಂದೆ ನಮ್ಮ ಮನೆ ಗುಟ್ಟನ್ನ ಯಾವತ್ತೂ ಹೇಳ್ಬಾರ್ದು. ಎಲ್ಲರಿಗೂ ಎಲ್ಲಾನು ಗೊತ್ತು. ಗೊತ್ತಿಲ್ದಿರೋದೇನು ಅಂದ್ರೆ ಯಾರಿಗೆ ಯಾರು ಗೊತ್ತಿಲ್ದಿರೋ ತರ ಇರೋರಿಗೆ. ನೀನೊಬ್ಬ ಏನ್ ಹೇಳ್ತೀಯೋ ಏನೋ. ನೀನ್ ಬಾ ಬುಟ್ಟಮ್ಮ, ನೀವು ಬನ್ನಿ ಹೋಗೋಣ. ಇಲ್ಲಿ ಕೊಡಿ. ಏನೋ ಮಾಮ್, ಈ ನಡುವೆ ನೀವು ದಯೆ, ಕರುಣೆ ಇದನ್ನೆಲ್ಲ ತೋರಿಸ್ತಾ ಇರೋದು ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆಯಲ್ಲ. ಕೆಲವೊಂದನ್ನ ಅಭ್ಯಾಸ ಮಾಡ್ಕೋಬೇಕು. ದೊಡ್ಡ ಬಟ್ಟಮ್ಮಂಗೆ ಏನೋ ಕಣ್ ಕಾಣಿಸೋದಿಲ್ಲ, ಹೋಗ್ಲಿ ಪಾಪ ಕುರುಡಿ ಅಂತ ಅನ್ಕೊಂಡಿರ್ತೀರಾ. ಜೊತೆಗೆ ಬಂದಿರೋರ್ಗು ಕೂಡ ಅತಿಥಿ ಸತ್ಕಾರ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ದೀರಾ ನೀವು? ದೊಡ್ಡ ಬೊಟ್ಟಮ್ಮ ಇಲ್ಲಿಗೆ ಬಂದಿದ್ದಾಳೆ ಅಂತಂದ್ರೆ ಕಾರಣ ಖಂಡಿತ ಇರುತ್ತೆ. ಅವಳ ಜೊತೆ ಬಂದಿರೋ ರಂಗಮ್ಮನ್ಗೆ ಏನೋ ಕೆಲಸ ಇರಬೇಕು ಅಂತ ನನಗ ಅನುಮಾನ ಇದೆ. ಹೇಗೆ ಹೇಳ್ತೀರಾ? ಹಾವುಗಳಿಗೆ ನೀನ್ ಸಂಬಂಧಿನ ಅಂತ ಕೇಳಿದಾಗ ಇವ್ರ್ಯಾಕೆ ಈ ಥರ ಮಾತಾಡ್ತಿದ್ದಾರೆ ಅಂತ ಗಾಬರಿ ಆಗ್ಲಿ ಭಯ ಆಗ್ಲಿ ಅವಳಲ್ಲಿ
ನನಗ್ ಕಾಣಿಸ್ಲೇ ಇಲ್ಲ. ಐ ಸಿ. ಅರ್ಥ ಆಗ್ತಿದೆ ಮಾಮ್, ಆದ್ರೆ ಸ್ವಲ್ಪ ಸ್ವಲ್ಪ ಅಷ್ಟೇನೆ. ಎಸ್, ನಾವೆಲ್ಲರೂ ಅಷ್ಟೆಲ್ಲ ಮಾತಾಡ್ತಾ ಇದ್ರೂನು ದೊಡ್ಡ ಬುಟ್ಟಮ್ಮನ್ ಜೊತೆ ಬಂದಿರೋ ಅವಳು ಭಯ ಪಡ್ದೇ ಇದ್ದಾಳೆ ಅಂದ್ರೆ ಇಲ್ಲೇ ಟೆಂಟ್ ಹಾಕ್ಬೇಕು ಅಂದ್ರೆ ನಮ್ಮನೆ ಜಾಗ ಇಲ್ಲ ಅತ್ತೆ. ಹಾ, ಹೆಣ್ಮಕ್ಳು ಎಲ್ ಬೇಕಾದ್ರೂ ಅಡ್ಜಸ್ಟ್ ಆಗ್ತಾರ ಬಿಡಮ್ಮ. ಅವೆಲ್ಲ ನನಗ್ ಗೊತ್ತಿಲ್ಲ ಬಾವ. ದೊಡ್ಡ ಬೊಟ್ಟಮ್ಮನ ಹೇಗಾದ್ರೂ ಮಾಡಿ ಕಳ್ಸೋ ಜವಾಬ್ದಾರಿ ನಂದು. ಜೊತೆಗ್ ಬಂದಿರೋಳ್ನ ಕಳ್ಸೋ ಜವಾಬ್ದಾರಿ ನಿಮ್ಮಿಬ್ರದು. ಹಾ, ಮಾಮ್ ಆತರ ಪಡ್ಬಾರ್ದು ಅಂತ ಹೇಳ್ತಾ ಇದಾರೆ. ಯಾಕತ್ತೆ? ಹೇಳ್ತೀನಿ. ದೊಡ್ಡ ಬುಟ್ಟಮ್ಮ ಇರು. ಇದು ತಿಲೋತ್ತಮ ಅತ್ತೆ ರೂಮು. ಅಯ್ಯೋ, ಗೊತ್ತಿಲ್ಲದೆ ಬಂದ್ಬಿಟ್ಟೆ. ತಪ್ಪು ತಿಳ್ಕೊಬೇಡಿ ಅಮ್ಮ. ರೂಮ್ ಒಳಗ್ ಬಂದು ಗೊತ್ತಾಗ್ದೆ ಬಂದೆ ಅಂತಂದ್ರೆ ಹೇಗೆ? ತಪ್ಪಾಯ್ತು ಅಂತ ಒಪ್ಕೋತಿದ್ದೀನಲ್ಲಮ್ಮ. ಗೋಡೆನ್ ಹಿಡ್ಕೊಂಡು ನನ್ ರೂಮ್ ವರ್ಗೂ ಹೋಗ್ಬೇಕು ಅಂತಿದ್ಯಾ ಹೇಗೆ? ನೀನ್ ಕೂಡ ಇಲ್ಲೇ ಇದೆಯಾ ಸುಮನಾ? ಹಾ? ಈ ವಿಷಯ ಗೊತ್ತಾಗಿದ್ರೆ ಉಲುಚಿ ಒಬ್ಳೇ ಇದ್ದಾಳೆ ಅಂತ ರೂಮ್ಗೆ ಒಬ್ಳೇ ಹೋಗ್ಬೇಕು ಅಂತ ಅನ್ಕೋತಾ ಇದ್ದೇನೋ. ಪಾಪ, ಅವ್ರಿಗೆ ಕಾಣಿಸ್ದೇ ಇರೋದಕ್ಕೆ ನೀವ್ ಹೀಗ್ ಮಾತಾಡ್ತಿದ್ದೀರಲ್ಲ. ಪರವಾಗಿಲ್ಲ ಬಿಡಮ್ಮ, ತಪ್ಪು ನಂದೇನೆ. ಒಂದ್ ಕಡೆ ಕೂತ್ಕೊಳ್ದೇನೆ ನಡ್ಕೊಂಡ್ ಬಂದ್ಬಿಟ್ಟೆ. ಏನ್ ಬೇಕಿತ್ತು? ಕುಡಿಯೋಕ್ ನೀರ್ ಬೇಕಿತ್ತಮ್ಮ. ನಾನ್ ಕೇಳು ಬೊಟ್ಟಮ್ಮ, ನೀನ್ ಹೀಗ್ ನೋಡ್ಕೊಳ್ದೆ ಬಂದ್ರೆ ಮೆಟ್ಲು ಮೇಲಿಂದ ಸ್ಲಿಪ್ ಆಗಿ ಬಿದ್ದೆ ಅನ್ಕೋ, ಅವಾಗೇನು ಪರಿಸ್ಥಿತಿ? ಚೆನ್ನಾಗ್ ಹೇಳಿದೆ ಅಕ್ಕ. ಇವಳು ಬಿದ್ದೋಗೋ ತರನೇ ಇದ್ದಾಳೆ. ವಯಸ್ಸು ಕೂಡ ಆಗಿದೆ ಅಲ್ವಾ? ನಮ್ ಕಣ್ರೆಪ್ಪೆ ತರ ನಾವೇನಾದ್ರೂ ನೋಡ್ಕೊಂಡ್ರೆ ದೊಡ್ಡ ಬೊಟ್ಟಮ್ಮಗೆ ಕಾಣಿಸ್ದೇ ಇದ್ರು ತುಂಬಾ ಸಹಾಯ ಆಗತ್ತೆ ಗೊತ್ತಾ? ಜೊತೆಲ್ ಬಂದವ್ರನ್ನ ಹಿಂದೆ ಇಟ್ಕೊಂಡಿದ್ರೆ ಸಾಕು. ನೀನ್ ಯಾಕೆ ಕೆಲಸ ಮಾಡ್ಬೇಕು? ಅವ್ರಿಗೆ ಮಂಡಿ ನೋವಂತೆ, ಮೆಟ್ಲು ಹತ್ತಕ್ಕಾಗಲ್ಲ ಇಳಿಯಕ್ಕಾಗಲ್ಲ ಅಂತ ಒಂದ್ ಕಡೆ ಕೂತಿದ್ದಾರೆ. ಎಲ್ಲಿದ್ದಾಳೆ? ಇಷ್ಟು ದೊಡ್ಡ ಮನೆಯಲ್ಲಿ ಅವಳೆಲ್ಲಿದ್ದಾಳೋ ಏನೋ ಅತ್ತೆ. ಇವಾಗೇನು ಅವಳನ್ನ ಹುಡುಕ್ಬೇಕಾ? ಊಟದ ಸಮಯಕ್ಕೆ 2 ಮುದ್ದೆ ಕೊಟ್ರೆ ಬಿಸಿಲು ಕಡಿಮೆ ಆದ್ಮೇಲೆ ನಮ್ ದಾರಿ ನಾವು ನೋಡ್ಕೊಂಡು ಹೋಗ್ತೀವಿ ಸುಮನಾ. ಹೋಗ್ಲೇಬೇಕು. ನಡಿ ದೊಡ್ಡ ಬೊಟ್ಟಮ್ಮ, ನೀವೇನೋ ದೊಡ್ಡ ಡಿಸ್ಕಷನ್ ಮಾಡ್ತಿದ್ರಿ ಅಲ್ವಾ? ಮುಂದುವರಿಸಿ. ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ. ರಾಜಾ, ತಾವು ಸ್ವಲ್ಪ ಹುಷಾರಾಗಿರಿ. ನಡಿ ದೊಡ್ಡ ಬೊಟ್ಟಮ್ಮ. ಬ್ರೋ, ಎಸ್ಟಿಮೇಷನ್ ಅಲ್ಲಿ ಮಾಡಿರೋ ಲೆಕ್ಕ ಇದು. ನಮ್ಮ ಕಂಪನಿ ಪ್ರಾಫಿಟ್ಸ್ನ ತೆಗೆದ್ಬಿಟ್ರೆ 180 crores ಸೇವ್ ಆಗುತ್ತಲ್ಲ. ಅದನ್ನ ಪಡ್ಕೋಬೇಕು ಅಂದ್ರೆ ನಾವು ಸ್ವಲ್ಪನಾದ್ರೂ ಕಷ್ಟ ಪಡ್ಬೇಕು. ಕರೆಕ್ಟ್. ನಮ್ ಪ್ರಾಡಕ್ಟ್ ಕ್ಲಿಕ್ ಆಗ್ಬೇಕು ಅಂದ್ರೆ ಅಷ್ಟಾದ್ರೂ ರಿಸ್ಕ್ ತಗೋಬೇಕಲ್ವಾ? ನೀವು ಓಕೆ ಅಂದ್ರೆ ಪ್ರೊಸೀಡ್ ಆಗ್ತೀನಿ. ಮಾಮ್, ತಮ್ಮಂದ್ರು ಬಿಸ್ನೆಸ್ ವಿಚಾರದಲ್ಲಿ ಬ್ಯುಸಿ ಆಗಿದ್ದಾರೆ. ಇವಾಗ ನೀನು ರಿಸ್ಕ್ ತಗೊಂಡ್ರೆ ಎಲ್ಲರ ಮುಂದೆ ಫೂಲ್ ಆಗೋಗ್ತೀಯಾ. ಆ ಗ್ಲಾಸ್ ಇಲ್ಲಿಡು. ಒಂದ್ ವೇಳೆ ನೈನಿಗೇನಾದ್ರೂ ಗೊತ್ತಾಗಲ್ವಾ ಮಾಮ್? ನೈನಿಗೆ ಯಾರಾದ್ರೂ ಪ್ರಾಣ ಅಪಾಯದಲ್ಲಿದ್ರೆ ಮೊದ್ಲೇ ಗೊತ್ತಾಗುತ್ತೆ ರಮಣಮ್ಮ. ಅದಕ್ಕೆ 2 ಕಪ್ನಲ್ಲಿ ವಿಷ ಬೆರೆಸಿದ್ರಿ ನಾಗವೇಣಮ್ಮ. ಇದು ತಿಲೋತ್ತಮ ಕುಡಿಯೋದಕ್ಕೆ ಅಂತ ಹೇಳ್ದೆ, ಮತ್ತೆ ಅದ್ಯಾರಿಗೆ? ನನಗೆ. ಮಾಮ್, ಚೆನ್ನಾಗಿ ಯೋಚಿಸಿ. ನನಗ್ ಬಂದಿರೋ ಅನುಮಾನ ಪರಿಹಾರ ಆಗ್ಬೇಕು ಅಂದ್ರೆ ಸಾಹಸ ಮಾಡದೇ ಇರಕ್ಕಾಗಲ್ಲ ವಲ್ಲಭ.
ನನ್ನ ಕೈಯಲ್ಲಿ ಜ್ಯೂಸ್ ಹಿಡ್ಕೊಂಡ್ರೆ ಅದು ನೋಡ್ತಾ ನಾನೇ ಸಾಯೋ ಥರ ಅನ್ಸುತ್ತೆ. ನೀವೇ ಹಿಡ್ಕೊಳ್ಳಿ. ಯಾವ ಕ್ಷಣದಲ್ಲಿ ಏನು ಆಗುತ್ತೋ ಯಾರು ಊಹೆ ಮಾಡ್ತಾರೆ. ವಿಧಿವಿಧಾನವನ್ನು ತಪ್ಪಿಸುವುದಕ್ಕೆ ಯಾರು ಸಾಧ್ಯವೋ. ಮಧ್ಯಾಹ್ನ ತಿಂದಿದ್ದ ಅರ್ಗಿಲ್ವಾ? ಈಗ ಮತ್ತೆ ಏನಾದ್ರೂ ತಿನ್ನೋದಕ್ ಬೇಕಾ? ಯಾಕಪ್ಪ ಹಾಗ ಅರ್ಚ್ಕೋತಾ ಇದ್ಯಾ? ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾನೆ, ಯಾಕೆ ಬೈತಾ ಇದೀಯ ನೀನು? ದುರ್ದು ಮಾತೆಗೆ ಬೇರೆಯವರನ್ನ ಹೊಗಳೋದು ಇಷ್ಟ ಇಲ್ಲ ಅನ್ಸತ್ತೆ. ಅತ್ತೆ ಮೂಡ್ ಚೆನ್ನಾಗಿದ್ರೆ ಮಾವನ್ನು ಕೂಡ ಮಹಾನುಭಾವ ಅಂತಾರೆ ನಂದೀಶ. ಸುಮ್ನೆ ಇರೋ ವೇಶ್, ನನ್ನನ್ನ ಗಯ್ಯಾಳಿ ಅನ್ಕೊಂಡ್ಬಿಡ್ತಾರೆ. ಸ್ವೀಟ್ ಗಯ್ಯಾಳಿ ಅಂತ ಹೊಸ ಹೆಸರು ಇಡೋಣ ಆಂಟಿ. ಯಾವ ಕಲ್ಲಾದ್ರೇನು ನೋವಾಗೋದಿಕ್ಕೆ? ಕಾಫಿ ತಗೊಳ್ಳಿ. ನಾನು ಕುಡಿಯಲ್ಲಮ್ಮ. ಮರ್ತೋಗ್ಬಿಟ್ಟಿದ್ದೆ ನಾನು. ಇದೇನ್ ರಂಗಮ್ಮ, ಕಾಫಿ ಕುಡಿಯಲ್ಲ ಅಂತ ಇದಕ್ಕೂ ಮುಂಚೆ ಯಜಮಾನ್ರು ಹೇಳಿದ್ದಾರೆ ಅನ್ನೋ ಥರ ಮಾತಾಡ್ತಿದ್ಯಾ? ಅದು ದೊಡ್ಡ ಬಟ್ಟೆ ಮನೆ ಹೇಳಿದ್ರಮ್ಮ. ಓ, ನೀವು ತಗೊಳ್ಳಿ. ಥ್ಯಾಂಕ್ಸ್. ಸಾಯಂಕಾಲ ಹೋಗೋ ಗೆಸ್ಟ್ಗೆ ನಾವು ಸೇವೆ ಮಾಡ್ಬೇಕೆ ಹೊರತು ಇವರೇ ಕೆಲಸ ಮಾಡ್ತಾರಲ್ಲ ಮನೇಲಿ. ರಂಗಮ್ಮ ಸಖತ್ತ ಕಾಫಿ ಮಾಡ್ತಾರೆ ಅಂತ ಹಾಸಿನ ಎತ್ಗೆನೆ ಮಾಡಿಸಿದ್ದು. ನೀನ್ ತಗೊಳಪ್ಪ. ನೀವು ತಗೊಳ್ಳಿ ಅಮ್ಮ. ಹಣ್ಣಿನ ರಸ ಕುಡಿತಿದ್ದಾರಲ್ಲ ದೊಡ್ಡ ಮಾತೆ, ಇದನ್ನೂ ಕುಡಿಬೇಕಾ? ನನಗೋಸ್ಕರ ಕಾಫಿ ತಗೊಂಡ್ ಬಂದಿರೋ ರಂಗಮ್ಮನ್ಗೆ ಕುಡಿಯೋದಿಕ್ಕೆ ಫ್ರೂಟ್ ಜ್ಯೂಸನ್ನ ಕೊಡ್ತೀನಿ. ತಗೋ ರಂಗಮ್ಮ. ಪರವಾಗಿಲ್ಲಮ್ಮ, ನಾನು ಕಾಫಿ ಕುಡಿತೀನಿ. ಕಾಫಿ ಬೇಡ ರಂಗಮ್ಮ, ಹಣ್ಣಿನ ರಸನೇ ಕುಡಿ. ನೋಡತ್ಯಾ, ದೊಡ್ಡ ಬೊಟ್ಟಮ್ಮ ಕೂಡ ಜ್ಯೂಸ್ ಕುಡಿ ಅಂತ ಹೇಳ್ತಿದ್ದಾಳೆ. ತಗೋ. ರಮಣಮ್ಮ ತಿಲೋತ್ತಮ್ಮನ್ ಪ್ರಾಣ ತೆಗೆದು ತನ್ನ ಪ್ರಾಣನೂ ತೆಕ್ಕೋಬೇಕು ಅಂತ ಕಾಫಿನಲ್ಲಿ ವಿಷ ಬೆರೆಸ್ಕೊಂಡು ಬಂದಿದ್ದಾಳೆ. ಅದಕ್ಕೆ ಅವಳ ಕಾಫಿ ಕುಡಿಬಾರ್ದು ಅಂತ ಹಣ್ಣಿನ ರಸ ಕುಡಿಯೋಕೆ ಹೇಳ್ದೆ. ಅಯ್ಯಯ್ಯೋ, ಒಂದು ಕಪ್ ಕಾಫಿ ಉಳ್ಕೊಂಡ್ಬಿಡ್ತಲ್ವಾ? ಯಾಕೆ ವೇಸ್ಟ್ ಮಾಡಬೇಕು? ಆ ಕಪ್ನ ನನಗೆ ಕೊಟ್ಬಿಡಿ, ಎರಡೂ ನಾನೇ ಕುಡಿತೀನಿ. ಬೇಡಪ್ಪ. ಯಾಕ್ರಿ ಎಷ್ಟು ದೂರ ಆಸೆ ನಿಮ್ಗೆ? ಏನ್ ಮಾಮ್, ನೈನಿ ಡೌಟ್ ಪಡೆದು ಸೈಲೆಂಟಾಗಿ ಕಾಫಿ ಕುಡಿತಾ ಇದ್ದಾಳೆ. ಅದೇ ನನಗೂ ಅರ್ಥ ಆಗ್ತಿಲ್ಲ ಕಣ. ಒಳ್ಳೇದಾಯ್ತು ಬಿಡು, ಇವಳು ಜ್ಯೂಸ್ ಕುಡಿದ್ಮೇಲೆ ಕಾಫಿ ಕುಡಿತೀನಿ. ನೀನ್ಯಾಕೇನು ಕುಡಿತಿಲ್ಲ ದೊಡ್ಡ ಬೊಟ್ಟಮ್ಮ? ದೊಡ್ಡ ಬೊಟ್ಟಮ್ಮ ಟೀ ಕಾಫಿ ಕುಡಿಯಲ್ಲ ಅಲ್ವಾಕ? ಹಾವುಗಳು ಹಾಲೇ ಕುಡಿಯೋದು. ಆಗ್ಲೇ ಇವಳಿಗೆ ಊಟ ಹಾಕಿದ್ರೆ ತಿನ್ಲಲ್ಲ. ಈಗ ಬಲವಂತವಾಗಿ ಕಾಫಿ ಯಾಕೆ ಕುಡಿಸ್ಬೇಕು? ಹಾಗೆಲ್ಲ ಏನೂ ಇಲ್ಲ. ತಿಲೋತ್ತಮ್ಮ ಅವರು ಹಣ್ಣಿನ ರಸ ಕೊಟ್ಟಿದಾರಲ್ಲ ರಂಗಮ್ಮ, ಅದನ್ನ ಕೊಡು, ನಾನು ಕುಡಿತೀನಿ. ಪರವಾಗಿಲ್ಲ, ಕೊಡಮ್ಮ, ಕೊಡು ಕೊಡು. ಮುಗೀತು ಮಾಮ್, ಅವ್ರು ಸೇಫು. ವಿಷ ಮಿಕ್ಸ್ ಮಾಡಿರೋ ಜ್ಯೂಸ್ ಕುಡಿದ್ರೆ ಹಾವಿಗೆ ಏನೂ ಆಗಲ್ಲ. ಬಚಾವಾಗ್ಬಿಟ್ಲು ಇವಳು.